ನಮಸ್ಕಾರ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮ್ಮ ಚಾನಲ್ಗೆ ಸ್ವಾಗತ. ಸುಮಾರು ವಿದ್ಯಾರ್ಥಿಗಳು ನಿನ್ನೆಯಿಂದನೂ ಕೂಡ ಕಮೆಂಟ್ ಮಾಡ್ತಾಯಿದ್ರು. ಅವ್ರಿಗೆ ನಿಜವಾಗೂ ಸ್ವಲ್ಪ ಕಷ್ಟನೇ ಆಗ್ತಾ ಇದೆ. ಹೊಸ ರಿಜಿಸ್ಟ್ರೇಷನ್ ಸಲುವಾಗಿ ತುಂಬ ಕನ್ಫ್ಯೂಷನ್ ಕೂಡ ಆಗಿದೆ. ನನ್ನ ಅಕೌಂಟ್ ಆ್ಯಕ್ಟಿವ್ ಇದೆಯಾ, ಇನ್ಆ್ಯಕ್ಟಿವ್ ಇದೆಯಾ, ನಾನು ತಿರ್ಗಾ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾ ಇಲ್ವಾ, ಇಂಥ ಗೊಂದಲಗಳಲ್ಲಿ ನಾನು ಸುಮಾರು ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ ಅವ್ರಿಗೆ. ಅದರ ಪ್ರಕಾರ ಸುಮಾರು ವಿದ್ಯಾರ್ಥಿಗಳು ಫ್ರೆಶ್ ಆಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದರೆ ಒಳ್ಳೆಯದು. ಫ್ರೆಶ್ ಆಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಇವಾಗ ಮಾಪಪ್ ರೌಂಡಿಗೆ ಕಾಯ್ತಾಯಿರಿ. ಸೊ ಅದರ ಪ್ರಕಾರ ಇವತ್ತು 29, ಅದೇ ಇವಾಗ ಶೆಡ್ಯೂಲ್ ಬಿ ಎಕ್ಸಿಸ್ಟಿಂಗ್ ವಿದ್ಯಾರ್ಥಿಗಳಿಗೆ ನೀಟ್ ನಂಬರ್ನ ಎಂಟ್ರಿ ಮಾಡೋದಕ್ಕೆ ಲಿಂಕ್ ಬಿಡ್ತೀನಿ ಅಂತ ಹೇಳಿದ್ರು. ಅದರ ಪ್ರಕಾರ ಬಿಟ್ಟಿದ್ದಾರೆ. ಅದರ ಸಲುವಾಗಿ ಅದನ್ನು ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದಕ್ಕೆ ಇನ್ಫಾರ್ಮೇಷನ್ ಯಾರಿಗಾದರೂ ಅವಶ್ಯಕತೆ ಇದ್ದರೆ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮ್ಲಿಗೆ ಅಥವಾ ಯಾರಿಗಾದರೂ ಕೂಡ ಹೆಲ್ಪ್ ಆಗೋಂಗಿದ್ದರೆ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೆ ಸ್ವಲ್ಪ ಅನುಕೂಲ ಆಗಲಿ. ಸೊ ವಿಷಯಕ್ಕೆ ಬರೋದಾದರೆ, ಇವಾಗ ಪ್ರವೇಶಕ್ಕೆ ಬರ್ತೀರಿ UG ನೀಟು. ಅದೇ ನಾನು ಮುಂಚೆ ಹೇಳ್ದಂಗೆ ಓಲ್ಡ್ ಲಿಂಕನ್ನು ಆ್ಯಕ್ಟಿವೇಟ್ ಮಾಡಿಬಿಡ್ತಾರಂತ ಹೇಳಿದ್ದೆ. ಅದೇ ಥರ 5/7/2025ಗೆ ಇದನ್ನು ಫಸ್ಟ್ ಲಿಂಕು ರಿಲೀಸ್ ಮಾಡಿದ್ರು ನೀಟ್ ನಂಬರ್ನ ಎಂಟ್ರಿ ಮಾಡೋದಕ್ಕೆ. ಅದೇ ಲಿಂಕನ್ನು ಆ್ಯಕ್ಟಿವ್ ಮಾಡಿ ಬಿಟ್ಟಿದ್ದಾರೆ. ಸೊ ಇದು ಇವತ್ತಿಂದ 3ನೇ ತಾರೀಕು ಅಂದರೆ ಅಕ್ಟೋಬರ್ 3ವರೆಗೂ ವರ್ಕ್ ಆಗ್ತಾ ಇರುತ್ತೆ. ಅಷ್ಟರೊಳಗೆ ಎಲ್ಲ ಎಕ್ಸಿಸ್ಟಿಂಗ್ ವಿದ್ಯಾರ್ಥಿಗಳು ಈ ಲಿಂಕನ್ನು ಯೂಸ್ ಮಾಡಿಕೊಂಡು ನಿಮ್ಮ ನೀಟ್ ನಂಬರ್ನ ಎಂಟ್ರಿ ಮಾಡಿ ನಿಮ್ಮ ಅಕೌಂಟನ್ನು ಆ್ಯಕ್ಟಿವ್ ಮಾಡಿ ಇಟ್ಕೊಳ್ಳಿ. ಸೊ ಇದರಲ್ಲಿ ಕ್ಲೀನಾಗಿ ಬರೆದಿದ್ದಾರೆ, ಕಾಮನ್ ಆನ್ಲೈನ್ ಅಪ್ಲಿಕೇಶನ್ 2025 ಲಾಗಿನ್ UG ನೀಟ್ ಎನ್ರೋಲ್ಮೆಂಟ್ ಫಾರ್ಮ್ ಓನ್ಲಿ ಫಾರ್ UG CET 2025 ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್. ಇದನ್ನು ಮಾತ್ರ ಗಮನದಲ್ಲಿ ಇಟ್ಕೊಳ್ಳಿ. ಎಲ್ಲರೂ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಎಲ್ಲರಿಗೂ ಇದು ವರ್ಕ್ ಆಗಲ್ಲ ಅಂದರೆ ನೀವು ಎಂಟ್ರಿ ಮಾಡಿದಾಗ ಚೆಕ್ ಯುವರ್ ಪ್ರೊಫೈಲ್, ಚೆಕ್ ಯುವರ್ ಪಾಸ್ವರ್ಡ್, ಚೆಕ್ ಯುವರ್ ID ಅಂತ ಬರ್ತಾ ಇರುತ್ತೆ ನಿಮಗೆ. ನಿನ್ನೆ ಸುಮಾರು ವಿದ್ಯಾರ್ಥಿಗಳು ಅದೇ ಪ್ರಾಬ್ಲಮನ್ನು ಫೇಸ್ ಮಾಡ್ತಾಯಿದ್ರು. ನಾನು ಅವ್ರಿಗೆ ಅದೇ ಹೇಳ್ತಾ ಇದ್ದೆ, ನೀವು ಆಲ್ರೆಡಿ ಪೋರ್ಟಲಲ್ಲಿ ಎಕ್ಸಿಸ್ಟ್ ಆಗಿದ್ದರೆ ಇವತ್ತಿನವರೆಗೂ ಕಾಯಿರಿ. ಆ ಲಿಂಕ್ ಬಿಟ್ಟ ಮೇಲೆ ನೀವು ಎಂಟ್ರಿ ಆಗಿ ನಿಮ್ಮ ನೀಟ್ ನಂಬರ್ನ ಎಂಟ್ರಿ ಮಾಡಿದರೆ ಒಳ್ಳೆಯದು ಅಂತ ಹೇಳಿದೆ. ಸುಮಾರು ಗೈಡ್ ಮಾಡ್ತಾ ಇರ್ತೀನಿ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಅದಕ್ಕೆ ನಾನು ದಯವಿಟ್ಟು ಪೋಷಕರಿಗೆ ಏನು ವಿನಂತಿ ಮಾಡ್ತೀನಿ ಅಂದರೆ, ಮಕ್ಕಳ ಜೊತೆ ನೀವು ಸ್ವಲ್ಪ ಕೂತ್ಕೊಳ್ಳಿ. ಅವರು ಎಲ್ಲಿ ತೊಂದರೆ ಅನುಭವಿಸ್ತಾ ಇರ್ತಾರೆ, ಆ್ಯಕ್ಚುಲಿ ಅವ್ರ ಪ್ರಾಬ್ಲಮ್ ಏನಿದೆ ಅನ್ನೋದನ್ನು ತಿಳ್ಕೊಳ್ಳಿ. ಯಾಕಂದರೆ ಅವ್ರಿಗೆ ಇವಾಗ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಮಕ್ಕಳಿಗೆ ಅದು ಸ್ವಲ್ಪ ಕಷ್ಟನೇ. ಸೊ ಹೀಗಾಗಿ ಏನು ಮಾಡಬೇಕು ಅಂದರೆ, ನೀವು ಇಂಥ ವಿಷಯಗಳಲ್ಲಿ ಸ್ವಲ್ಪ ಅವ್ರ ಮೇಲೆ ಗಮನ ಇಟ್ಟು ಅವ್ರ ಜೊತೆಗೆ ಕೂತ್ಕೊಂಡು ಮಾಡೋದು ಸರಿ ಇದೆಯಾ ತಪ್ಪಿದೆಯಾ ಸ್ವಲ್ಪ ಗಮನಿಸಿ. ಅವ್ರಿಗೇನು ತೊಂದರೆ ಇದ್ದರೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಬರೀರಿ, ಯಾವ ಥರ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ ಅವರು ಅಂಥೇಳಿ. ಅದನ್ನು ನಾನು ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹೀಗಾಗಿ ಸುಮಾರು ವಿದ್ಯಾರ್ಥಿಗಳು ತಮ್ಮ ಪ್ರಾಬ್ಲಮನ್ನು ಬಗೆಹರಿಸ್ಕೊಂಡಿದ್ದಾರೆ ನಿನ್ನೆಯಿಂದ. 2-3 ದಿವಸದಿಂದ ನಾನು ಬಿಟ್ಟಿರೋ ವಿಡಿಯೋಗಳನ್ನು ನೋಡಿ ತುಂಬ ವಿದ್ಯಾರ್ಥಿಗಳು ಥ್ಯಾಂಕ್ಸ್ ಕೂಡ ಹೇಳಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ 2 ಥರ ಲಾಗಿನ್ ಇದೆ. ಲಾಗಿನ್ ಯೂಸಿಂಗ್ ಯುವರ್ OTP. ಮೊಬೈಲ್ ನಂಬರ್ ಎಂಟ್ರಿ ಮಾಡಿ, ಪ್ಲೀಸ್ ಎಂಟರ್ ಅಪ್ಲಿಕೇಶನ್ ನಂಬರ್. ಇಲ್ಲಿ ಮೊದಲು ಅಪ್ಲಿಕೇಶನ್ ನಂಬರ್ ಎಂಟ್ರಿ ಮಾಡಬೇಕು. ನೀವು ಎಂಟ್ರಿ ಮಾಡಿದ ಮೇಲೆ ಲಾಗಿನ್ ಆಗಿ OTP, ಮೊಬೈಲ್ ನಂಬರ್ಗೆ OTP ಬರುತ್ತೆ, ಅದನ್ನು ಎಂಟ್ರಿ ಮಾಡಿ. ಇಲ್ಲ ನೀವು ಫೇಸ್ ಲಾಗಿನ್ ಬಯೋಮೆಟ್ರಿಕ್ ಇದೆಯಲ್ಲ, ಈ ಅಡ್ಮಿಟ್ ಕಾರ್ಡಲ್ಲಿ ನಿಮ್ಮದು ಫೋಟೋ ಇದೆಯಲ್ಲ, ಅದೇ ಥರ ನೀವು ಫೋಟೋನ ಇಲ್ಲಿ ಆನ್ಲೈನಲ್ಲಿ ಅಂದರೆ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಲಾಗಿನ್ ಆಗಬೇಕು, ಫೋಟೋ ಬಯೋಮೆಟ್ರಿಕ್ ಯೂಸ್ ಮಾಡಿಕೊಂಡು. ಆಮೇಲೆ ನಿಮ್ಮ ಪೋರ್ಟಲ್ ಆ್ಯಕ್ಟಿವ್ ಆಗುತ್ತೆ. ಈಗ ಇನ್ನೊಂದು ವಿಷಯ ಅಂತಂದರೆ, ಸುಮಾರು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಯಾವಾಗ ಮಾಡೋದು ಅಂತ ಅವ್ರಿಗೆ ದೊಡ್ಡ ಕ್ವಶನ್ ಇದೆ ಇವಾಗ. ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡವರಾಗಲಿ ಅಥವಾ ಎಕ್ಸಿಸ್ಟಿಂಗ್ ಸ್ಟೂಡೆಂಟ್ಸ್ ಆಗಲಿ. ಸೊ ಇದು ನೀಟ್ ನಂಬರ್ನ ಎಂಟ್ರಿ ಮಾಡೋದಕ್ಕೆ ಫೇಸ್ ಎ ಆಯ್ತು ಇವಾಗ ನ್ಯೂ ರಿಜಿಸ್ಟ್ರೇಷನ್ಗೆ. ಅದೇ ಪ್ರಕಾರ ಫೇಸ್ ಬಿ ಫ್ರಮ್ 29 ಸೆಪ್ಟೆಂಬರ್ ಟು 3rd ಅಕ್ಟೋಬರ್. 3rd ಅಕ್ಟೋಬರ್ವರೆಗೂ ನೀಟ್ ನಂಬರ್ನ ಎಂಟ್ರಿ ಮಾಡೋಕ್ಕೆ ಅವಕಾಶ ಕೊಟ್ಟಿರ್ತಾರೆ. ದಯವಿಟ್ಟು ಈ ಅವಕಾಶವನ್ನು ಯೂಸ್ ಮಾಡ್ಕೊಳ್ಳಿ. ಎಕ್ಸ್ಟೆಂಡ್ ಆಗೋ ಚಾನ್ಸೇ ಇಲ್ಲ. ನಾನು ಮೊದಲೇ ಹೇಳಿದ್ದೀನಿ, ಇದು ಮಾಪಪ್ ರೌಂಡು, ಅವ್ರು ಯಾವುದಕ್ಕೂ ಕಾಯೋದಿಲ್ಲ.
ಅದ್ರ ಜೊತೆಗೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಏನು ಗಮನದಲ್ಲಿ ಇಟ್ಕೋಬೇಕು ಅಂತಂದರೆ, ನಿಮಗೆ ಟಾಪ್ ಕಾಲೇಜು ಟಾಪ್ ಕೋರ್ಸು ಸಿಗುತ್ತಂತ ಭ್ರಮೆನಲ್ಲಿ ಇರಬೇಡಿ. ಆಲ್ರೆಡಿ 2 ರೌಂಡ್ ಮುಗಿದಿದೆ. Tier 1 Tier 2 ಕಾಲೇಜ್ ಅಂದರೆ ಟಾಪ್ ಕಾಲೇಜ್ಗಳಂತ ಏನು ನಾವು ಕರಿತೀವಿ, ಅದರಲ್ಲಿ 99% ಸೀಟು ಫಿಲಪ್ ಆಗಿರುತ್ತೆ. ಸೊ ನಿಮಗೇನಾದರೂ ಅವಕಾಶ ಇದ್ದರೆ Tier 3 ಅಥವಾ ಲೋವರ್ ಕ್ಯಾಟಗರಿ ಕಾಲೇಜ್ಗಳಲ್ಲಿ ಮಾತ್ರ, ಅದು ಮ್ಯಾನೇಜ್ಮೆಂಟ್ ಕೋಟಾ, ಅದು ಮತ್ತು ಹೈಯರ್ ಫೀಸು. ಮೋಸ್ಟ್ಲಿ ನಾನು ಮೊದಲೇ ಹೇಳ್ದಂಗೆ 12 ಲ್ಯಾಕ್ ಫೀಸ್ ಇರೋ ಸೀಟ್ಗಳು ಇರೋದು ತುಂಬ ಕಷ್ಟ. ಅದನ್ನು ನೋಡಿಕೊಂಡು ನೀವು ಪ್ರಿಪೇರ್ ಆಗಿರಿ. ಇವಾಗ ನೀವು ನೀಟ್ ನಂಬರ್ ಎಂಟ್ರಿ ಮಾಡೋದಕ್ಕೆ ಕಷ್ಟ ಏನಿಲ್ಲ, ಮಾಡ್ಬೋದು. ಆಮೇಲೆ ಅವರು ಕಾಸ್ಟ್ ಡಿಪಾಸಿಟ್ ಕಟ್ಟೋದಕ್ಕೂ ಕೂಡ ಹೇಳ್ತಾರೆ. ಕಾಸ್ಟ್ ಡಿಪಾಸಿಟ್ ಕಟ್ಟಿ ಆಮೇಲೆ ಆಪ್ಷನ್ ಎಂಟ್ರಿಗೆ ಎನೇಬಲ್ ಆಗುತ್ತೆ. ಆಪ್ಷನ್ ಎಂಟ್ರಿ ನಾನು ತಿಳಿದ ಮಟ್ಟಿಗೆ ಅಕ್ಟೋಬರ್ 5 ಟು 8, 5, 6, 7, 8 ಅಕ್ಟೋಬರ್ 5 to 8 ನಿಮಗೆ ಬಿಡ್ತಾರೆ. 99% ನನಗೆ ಒಪ್ಪಿಸಿದೆ. ಸೊ ಅದರ ಪ್ರಕಾರ ನೀವು ಅದಕ್ಕಿಂತ ಮುಂಚೆ ಮೋಸ್ಟ್ಲಿ ಅವರು ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡ್ಬೋದು. ಸ್ಟ್ರೇ ವೇಕೆನ್ಸೀಸ್ ಅಥವಾ ಮಾಪಪ್ ರೌಂಡಲ್ಲಿ ವೇಕೆನ್ಸೀಸು ಸೀಟ್ಗಳಲ್ಲಿ ಎಲ್ಲೆಲ್ಲಿ ಖಾಲಿ ಇದೆ ಅದನ್ನು ಕೂಡ ನಿಮಗೆ ತಿಳಿಸ್ತಾರೆ. ಅದರ ಜೊತೆಗೆ ಆ ಸೀಟಿಗೆ ಎಷ್ಟು ಫೀಸ್ ಇದೆ ಅಂತ ಕೂಡ ಕೊಟ್ಟಿರ್ತಾರೆ. ಸೊ ಅದಾದ ಮೇಲೆ ನಿಮಗೆ ಅನುಕೂಲ ಆಗಿರೋ ಕಾಲೇಜ್ ಅದರಲ್ಲಿದ್ದರೆ, ಇಫ್ ಯು ಆರ್ ರಿಯಲಿ ಸೀರಿಯಸ್ ಅಬೌಟ್ ಮೆಡಿಕಲ್ ಸೀಟ್, ಡೆಂಟಲ್ ಸೀಟ್, ಆಯುರ್ವೇದಿಕ್, ಹೋಮಿಯೋಪತಿಕ್ ಆ್ಯಂಡ್ ಯುನಾನಿ. ಒಂದು ಇಬ್ಬರು ಜನ ಹುಡುಗರು ಕೇಳ್ತಾ ಇದ್ರು, ವೆಟರ್ನರಿ ಸೈನ್ಸಿಗೆ ಇದೆಯಾ ಮಾಪಪ್ ರೌಂಡು? ಅದಕ್ಕಿಲ್ಲ. ಕ್ಲಿಯರಾಗಿ ಬರೆದಿದ್ದಾರೆ ಅವ್ರು ಯಾವುದ್ಯಾವ್ದಕ್ಕೆ ಮಾಪಪ್ ರೌಂಡ್ ಇದೆ ಅಂತೇಳಿ. BSc ಅಗ್ರಿಗಿದೆ ಅಂತ ಕೇಳ್ತಾ ಇದ್ರು, ಅದಕ್ಕೂ ಕೂಡ ಇಲ್ಲ. ಸೊ ನೋಟಿಫಿಕೇಶನ್ ಬಂದ ಮೇಲೆ ನೀವು ಸ್ವಲ್ಪ ಗಮನವಿಟ್ಟು ಓದಿ, ಏನು ಕೊಟ್ಟಿದ್ದಾರೆ, ನಮಗೆ ಅಪ್ಲಿಕೇಬಲ್ ಇದೆಯಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ನಿಮಗೆ ಅಪ್ಲಿಕೇಬಲ್ ಇದ್ದರೆ ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಲಾಗಿನ್ ಆದಮೇಲೆ ನೀವು ಎಂಟ್ರಿ ಆಗ್ತೀರಿ. ಎಂಟ್ರಿ ಆದಮೇಲೆ ನೀವು ಪೋರ್ಟಲ್ ಆ್ಯಕ್ಟಿವೇಟ್ ಆಗುತ್ತೆ. ಆಪ್ಷನ್ ಎಂಟ್ರಿ ಬರೋ ಲಿಂಕ್ಗೆ ಕಾಯ್ತಾ ಇರಿ. ಅದಾದ ಮೇಲೆ ಆಪ್ಷನ್ ಎಂಟ್ರಿ ಮಾಡಿ ಸೀಟ್ ಮ್ಯಾಟ್ರಿಕ್ಸ್ ಜೊತೆಗೆ ಅದನ್ನು ನೋಡಿಕೊಂಡು ನೀವು ಇದನ್ನು ಮಾಡಬೇಕು, ಅಂದರೆ ಆಪ್ಷನ್ ಎಂಟ್ರಿ ಮಾಡಬೇಕು. ಅದಕ್ಕೇನಾದರೂ ನಿಮಗೆ ಕ್ವೆರಿಗಳಿದ್ದರೆ ಇಲ್ಲಿ ಹೆಲ್ಪ್ಲೈನ್ ನಂಬರ್ ಎಲ್ಲ ಕೊಟ್ಟಿರ್ತಾರೆ, ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ. ಏನಾದರೂ ತೊಂದರೆ ಇದ್ದರೆ ಕೇಳಿ. ಸೊ ಇದು ಇವತ್ತಿನ ಅಪ್ಡೇಟು. ಇದನ್ನು ಯೂಸ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಮಾಡಿಕೊಂಡು ಹೊಸ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀರಿ, ಎಕ್ಸಿಸ್ಟಿಂಗ್ ವಿದ್ಯಾರ್ಥಿಗಳು ಪೋರ್ಟಲನ್ನು ಆ್ಯಕ್ಟಿವೇಟ್ ಮಾಡ್ಕೊಂಡಿರ್ತೀರಿ. ಅದರ ಜೊತೆಗೆ ಮಾಪಪ್ ರೌಂಡ್ಗೆ ಕಾಯ್ತಾ ಇರಿ. ಯಾವ್ಯಾವ ವೇಕೆನ್ಸಿ ನಿಮಗೆ ಲಕ್ಕಲ್ಲಿ ಸಿಗುತ್ತೋ ನೋಡೋಣ. ಅದರ ಜೊತೆಗೆ ನೀವು ಏನು ಮಾಡಬೇಕು ಅಂತಂದರೆ ಫೀಸನ್ನು ರೆಡಿ ಇಟ್ಕೊಳ್ಳಿ. ಅವರು ಅಡ್ಮಿಷನಿಗೆ ಎಷ್ಟು ದಿವಸ ಟೈಮ್ ಕೊಡ್ತಾರೋ ಗೊತ್ತಿಲ್ಲ. ಅದರ ಅಪ್ಡೇಟ್ ಬಂದ ಮೇಲೆ ಮತ್ತೆ ನಿಮಗೆ ತಿಳಿಸ್ತೀನಿ. ಮತ್ತು ನೀವು ಏನಾದರೂ ಪ್ರಶ್ನೆಗಳಿದ್ದರೆ ಇದರಲ್ಲಿ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಮತ್ತೆ ಧನ್ಯವಾದಗಳು. ಥ್ಯಾಂಕ್ ಯು.